ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಊಟ ಮುಗಿಸ್ಕೊಂಡು ಗುಡ್ಡಿಗೂ ಕೂಡ ಊಟ ಮಾಡಿಸಿ ಸ್ವಲ್ಪ ಮಾರ್ಕೆಟ್ ಹತ್ರ ನಮಗೆ ಕೆಲಸ ಇತ್ತು, ಅದಕ್ಕೋಸ್ಕರ ಹೇಗೂ ಬಂದಿದ್ವಲ್ಲ ಅಂತ ಅಲ್ಲೇ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ತಾ ಇದ್ದೀವಿ. ಎಷ್ಟು ಬಿಸಿಲಿದೆ ಅಲ್ಲ, ತಗೋ ಮೊಬೈಲ್ ಎಷ್ಟು ಕಮ್ಮಿ ಮೆಣಸಿನ್ಕಾಯಿ ಇದೆ ಅಲ್ಲ. ಇರೋದು ಈ ಲೈನ್ಗೆ ಹೋಗಂತ ಅಣ್ಣ ಅಲ್ಲಿದೆ. ಫಿಶ್ ಮಾರ್ಕೆಟ್, ಫಿಶ್ ನಾನ್ ವೆಜ್ ಏನಂತ ತಗೋತೀಯಾ? ನಾನ್ ವೆಜ್ ಫಿಶ್ ಇವಾಗ ತೊಗೊಂಡ್ರೆ ಮಾಡೋಕ್ಕಾಗಲ್ಲ, ಸಂಡೆ ಆಗಲ್ವಾ? 3 kg 100 ಅಲ್ಲಷ್ಟಿತ್ತು ಗಂಗನಗರಲ್ಲಿ, 2,200. இது என்ன மத்தியா? இது இதில் என்ன சாம்பார் சமைப்பாங்களா? இல்லை வேணாம், அது இது போதும். ಅದು ಎವಳು ಪಟ್ಟಿ? ಆಹಾ, ಇದು 40 ರೂಪಾಯಿ. 40. ಇದಿಲ್ಲೆಯಾ? ಫೋನ್ಪೇ ಇಲ್ಲೆಯಾ? ನಾವು ಅದು ಪಟ್ಟಮ್ಮ ಸಾಂಬಾರಿದೆ. ಅದು ಸಾಂಬಾರು ನೀನು ತಿನ್ನಲ್ಲ, ಅದು ನನಗೆ ಅದು ಇಷ್ಟ ಕರ್ಮಿನು. ಅಣ್ಣ ಬಿಡಮ್ಮ, ಕಾಸು எடுத்து அது அவங்ககிட்ட ஃபோன் பண்ணுறேன், பண்ணிக்கா. 40 ரூபா ಬಾಳೆಹಣ್ಣು ಮಂಟು ಅದೆಷ್ಟು ಕೇಳು? ಇದೆಷ್ಟು? ನೇಂದ್ರೆ 2 kg ಹಾಕಿರಿ. ಸಾಕಲ್ಲ ಇವಾಗ ಎಮರ್ಜೆನ್ಸಿಗೆ ಒಂದು ಯಾವುದು ಹಂಗೆ ಕೊಡಲ್ಲ. ಸೂಸಕ್ಕೆ ಮೇಡಮ್ ಬಿಡಬೇಕಾಗಿತ್ತು. ತಂದಿದ್ದೀನಿ. ಕಣ್ಣು ಅಂತೆ. 1 2 3 ಹೇಳಮ್ಮ. ತಗೋ ಕುಡಿ. ವೆಜಿಟೇಬಲ್ಸು, ನಮಗೆ ಸ್ವಲ್ಪ ಗ್ರಾಸರೀಸ್ ಏನೇನು ಖಾಲಿಯಾಗಿತ್ತು ಎಲ್ಲ ಒಂದೇ ಪ್ಲೇಸಲ್ಲಿ ಮಾರ್ಕೆಟ್ ಹತ್ರ ಇಂದನೇ ತೊಗೊಂಡು ಬಂದುಬಿಟ್ವಿ. ಎಲ್ಲ ಸೊಪ್ಪು ಎಲ್ಲ ನಮಗೆ ತುಂಬ ಚೀಪಾಗಿ ಸಿಕ್ತು. ಯಾವಾಗಲೂ ವೀಕ್ಲಿ ಒನ್ಸ್ ಅಲ್ಲೇ ಹೋಗಿ ತರ್ಬೋದು, ಬಟ್ ಅಷ್ಟು ದೂರ ಹೋಗೋಕ್ಕಾಗೋದಿಲ್ಲ ಅಂತ ಆ ಕಡೆ ಕೆಲಸ ಇತ್ತು ಅಂತ ಹೋಗಿರೋದ್ರಿಂದ ತೊಗೊಂಡು ಬಂದ್ವಿ ಎಲ್ಲ. ಆರವ್ ಬಾಂಬೆಗೆ ಹೋಗ್ತಿದ್ದಾರೆ, ಅದಕ್ಕೋಸ್ಕರ ನಮಗೆ ಮನೆಯಲ್ಲಿ 4-5 ಡೇಸ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಂದುಬಿಟ್ವಿ. ವೆಜಿಟೇಬಲ್ಸು, ಸೊಪ್ಪು, ಗ್ರಾಸರೀಸ್ ಏನೇನು ಬೇಕಿತ್ತೋ ಎಲ್ಲ ಒಂದೇ ಕಡೆಯಿಂದ ತೊಗೊಂಡು ಬಂದ್ವಿ ಮಾರ್ಕೆಟ್ ಹತ್ರ. ಆಮೇಲೆ ಬರೋದಕ್ಕೆ ತುಂಬ ಲೇಟ್ ಆಯಿತು.
ಮತ್ತು ಫ್ರೈಡೇ ಆಗಿರೋದ್ರಿಂದ ನಾವು ಶರೀಫ್ ಬಾಯಿಯಲ್ಲಿ ಬಿರಿಯಾನಿ ಏನಾದರೂ ತೊಗೊಳ್ಳೋಣ ಅಂತ ಬಂದ್ವಿ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಶರೀಫ್ ಬಾಯಿ ಬಿರಿಯಾನಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದು ಫ್ರೈಡೇ ಹೋದರೆ ನಿಮಗಿನ್ನೂ ಆಫರ್ಸ್ ಸಿಗುತ್ತೆ. ಕಾಂಬೋ ಮೀಲ್ಸ್ ಅಂತೆಲ್ಲ ಸಿಗುತ್ತೆ ತುಂಬ ಕಮ್ಮಿ ಪ್ರೈಸ್ಗೆ. ನಾವೆಲ್ಲರೂ ಬಂದು ಇಲ್ಲೇ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಅಮ್ಮ ಬರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮತ್ತೆ ಸರಿ ನಾವೇ ಪಾರ್ಸಲ್ ತೊಗೊಂಡು ಬರ್ತೀವಿ, ನಾವು ಕೂಡ ಅಲ್ಲಿ ತಿನ್ನೋದು ಬೇಡ ಅಂತ ಹೇಳಿ ಪಾರ್ಸಲ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಕಾಂಬೋ ಮೀಲ್ಸ್ ತೊಗೊಂಡ್ವಿ 2 ಅಷ್ಟೇ, ಬೇರೆ ಏನೂ ತೊಗೊಂಡಿಲ್ಲ. ನಾವು ಯೂಶ್ವಲಿ ಮಾತಾಡ್ಕೊತಾ ಅವ್ರ ಪಾರ್ಸಲ್ಗೆ ತುಂಬ ಲೇಟ್ ಮಾಡಿದ್ರು. ಅದಕ್ಕೆ ಮಾತಾಡ್ಕೋತಾ ಕೂತಿದ್ವಿ. ಹೇಗೆ ಹೋಗೋದು ಏನು, ತುಂಬ ಭಯ ಆಗ್ತಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು, ಎಲ್ಲೂ ಹೋಗಲಿಲ್ಲ. ಅಂದರೆ ಇಷ್ಟು ಲಾಂಗ್ ಜರ್ನಿ ಯಾವತ್ತೂ ಮಾಡಿಲ್ಲ, ಫಸ್ಟ್ ಟೈಮು. ಹೋಗಲೇಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಿದ್ದಾನೆ. ನಾನು ಕೂಡ ಹೋಗ್ತಿದ್ದೆ, ಬಟ್ ಗುಡ್ಡಿ ಇರೋದ್ರಿಂದ ಎಲ್ಲಿ ಕೂಡ ಹೋಗೋಕ್ಕಾಗಲ್ಲ. ಅಷ್ಟು ಲಾಂಗ್ ಜರ್ನಿ ಅಂತೂ ಹೋಗೋಕ್ಕೆ ಆಗೋದಿಲ್ಲ. ಮಕ್ಕಳನ್ನ ಇಟ್ಕೊಂಡು ಟ್ರಾವೆಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಪಾರ್ಸಲ್ ತೊಗೊಂಡೋಗಿ ಮನೆಯಲ್ಲಿ ತಿಂದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗು, ಇದರಲ್ಲೇ ಸ್ವಲ್ಪ ಅಟ್ಯಾಚ್ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಮಾರ್ಟಿಗೆ ಹೋಗೋಣ ಅಂತ ಹೋದ್ವಿ. ಏನಾದರೂ ತೊಗೊಳಾಗಿದೆ ಟ್ರಾವೆಲ್ ಮಾಡ್ತಿದ್ಯಲ್ಲ ಅಂತ ಹೇಳಿದೆ. ಅದಕ್ಕೆ ನೋಡಿದ್ವಿ, ಬಟ್ ಬಿಸ್ಕೆಟ್ಸ್ ಎಲ್ಲ, ಚಿಪ್ಸು ಆ ಥರ ಏನೂ ಬೇಡ ಅಂತ ಹೇಳ್ದೆ. ಬಿಕಾಸ್ ತುಂಬ ಲಾಂಗ್ ಜರ್ನಿ ಇದು. ಟ್ರೈನಲ್ಲಾದರೆ 25 hours ಆಗುತ್ತೆ, ಬಸ್ನಲ್ಲಿ ಹೋಗ್ತಿರೋದು 22 hours ಟ್ರಾವೆಲ್ ಮಾಡಬೇಕು. ಸುಮ್ಮನೆ ಜಂಕ್ ಫುಡ್ಸು ಆ ಥರ ತಿಂದ್ಬಿಟ್ಟು ಹೊಟ್ಟೆ ಎಲ್ಲ ಕೆಟ್ಟೋಗೋದು, ಆ ಥರ ಹೊಟ್ಟೆ ಅಪ್ಸೆಟ್ ಆಗೋದು ಆ ಥರ ಎಲ್ಲ ಬೇಡ ಅಂತ ಏನೂ ತೊಗೊಳ್ಲಿಲ್ಲ. ಬಿಸ್ಕೆಟ್ಸು, ಚಿಪ್ಸು ಏನೂ ತೊಗೊಂಡಿಲ್ಲ. ಸೊ ನಾವು ಎಲ್ಲೇ ಹೋದ್ರೂ ಏನಾದರೂ ಈ ಥರ ಟಾಯ್ಸ್ ಏನಾದರೂ ಇದ್ದರೆ ಗುಡ್ಡಿಗೆ ಏನಾದರೂ ತೊಗೊಂಡೋಗ್ತೀವಿ. ಅವಳು ಏನಾದರೂ ಕೇಳೋದಿಲ್ಲ ಅಂದರೆ ಅವಳು ಖುಷಿ ಆಗುತ್ತೆ. ಅಟ್ಲೀಸ್ಟ್ ಒಂದು ಬಾಲ್ ಆಗಲಿ ಏನಾದರೂ ಆಗಲಿ ತೊಗೊಂಡೋಗ್ತೀವಿ. ಸೊ ಅದಕ್ಕೆ ಅವಳು ಯಾವುದ್ರಲ್ಲಿ ಆಡ್ತಾಳೆ ಅಂತೆಲ್ಲ ಚೆಕ್ ಮಾಡಿ ನೋಡಿ ತೊಗೊಳ್ತಾ ಇದ್ದೀವಿ. ನಾನು ಇದು ಪಝಲ್ ತೊಗೊಳ್ಳೋಣ ಅಂದ್ಕೊಂಡೆ. ಅವಳು ತುಂಬ ಇಷ್ಟಪಡ್ತಾಳೆ, ಅಂದರೆ ಕಲರ್ಸ್ ಫೈಂಡ್ ಔಟ್ ಮಾಡೋದು, ತುಂಬ ಶಾರ್ಪ್ ಇದ್ದಾಳೆ, ಇದೆಲ್ಲ ಆಡ್ತಾಳೆ. ಬಟ್ ಅಬೌವ್ 3 years ಅಂತಿತ್ತು, ಅದಕ್ಕೆ ಬೇಡ ಅಂತ ಹೇಳ್ದ ಆರವು. ಫೈನಲಿ ಎಲ್ಲ ನೋಡ್ತಾ ಇದ್ವಿ, ಅದು ಬೇಡ ಇದು ಬೇಡ, ಅದು ಇಬ್ರಿಗೂ ಇಷ್ಟ ಆಗೋದು, ಅದು ಏಜ್ ಲಿಮಿಟ್ ಅಂತ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಬೇರೆ ಏನು, ಒಂದು ಎಲಿಫೆಂಟ್ ತೊಗೊಂಡ್ವಿ ಅಷ್ಟೇ. ಬ್ರೈನ್ ಡೆವಲಪ್ಮೆಂಟ್ ತಾನೆ. 3+ years ಇದೆಲ್ಲ, 3+ years. ಅವಳು ಇವಾಗಲೇ ಕಲರ್ಸು ಎಲ್ಲ ಹೇಳ್ತಾಳೆ. 2 years. ಇದು ಆಡ್ದಂಗೆ ಅವಳು. ಎಲಿಫೆಂಟ್ ಇದೆ ನೋಡಿ. ಸನೀತ್ ಗಿಫ್ಟ್ ಮಾಡಿದ್ನಲ್ಲ, 100 rupees ಸೇಮ್ ಹೇಳ್ಕೊಂಡೋಗೋದು. ಏನು ಹೇಳ್ತಾರೆ ಇದಕ್ಕೆ? ಫುಲ್ ಟಾಯ್ಸ್. ಇದು ಗ್ಲಾಸುದಾ? ನಾನು ಅದು ಇದ್ದೆ ಅದರಲ್ಲಿ ಆಡ್ತಾಳ ಅಂತ. ವಾರ್ನಿಂಗ್ ಎಲ್ಲ ಕೊಟ್ಟವ್ರೆ. ಏನು ಚೋಕಿಂಗ್ ವಾರ್ನಿಂಗ್ ಅಂತ. ಗ್ಲಾಸ್ ಅಲ್ವಾ? ಕಲರ್ಸು ಅದೇನಾ? ಡಕ್ಕಿದೆ ನೋಡೋದು, ಏನಾರು ಆಗಿದೆಯಾ ಡ್ಯಾಮೇಜ್? ಇದು ಚೆನ್ನಾಗಿತ್ತಲ್ಲ ಕಲರು. ಇದು ಸ್ಕ್ರ್ಯಾಚ್ ಬಿಟ್ಟಿದೆ ಅನ್ಸುತ್ತೆ ನೋಡಿಲ್ಲ ಅಲ್ವಾ? ಡಾರ್ಕ್ ಆಯ್ತಿತ್ತು, ಲೈಟ್ ಕಲರ್ ಎಲ್ಲೋನ. ಅದು ಇವಾಗ ವಿಂಟರ್ ಹೋಯ್ತು ಬಿಡು, ವೇಸ್ಟು.
ಅಲೋ ಇದು ನೈಟ್ ಡ್ರೆಸ್ ಅದೇ ಇದು ಸೆಕೆ ಕಣೋ ಇನ್ಮೇಲೆ ಹಾಕ್ಕೊಳ್ಳಲ್ಲ ಅವಳು. 500 ಅಂತ ಇದು ಡೆನಿಮ್ ಫ್ರಾಕ್. ಸ್ಕರ್ಟ್ ಈ ಥರ ಫ್ರಾಕ್ಸ್ ಎಲ್ಲ ಅವಳು ಹಾಕ್ಸ್ಕೊಳ್ಳೋದೇ ಇಲ್ಲ. ಚೆನ್ನಾಗಿದೆ ಕಾಟನ್ನು. ಬೇಡವಾ? ಮಲ್ಲೇಶ್ವರಮೇ ಬೆಸ್ಟ್. ಡೈಲಿ ವೇರ್ ಪ್ಯಾಂಟ್ಸೇ ಇಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇದೆಯಾ? ಹ್ಯಾಪಿ ಜರ್ನಿ. ಹುಷಾರಾಗಿ ಹೋಗ್ಬಿಟ್ಟು ಬಾ. ಹೇಗನ್ನಿಸ್ತಾ ಇದೆ? ಎಷ್ಟು ಲಾಂಗ್ ಜರ್ನಿ, 20 hours ಜರ್ನಿ. ಬಸ್ಸಲ್ಲಿ ಹೋಗೋದು ಭಯನಪ್ಪ. ಟ್ರೈನ್ ಸಿಗಲಿಲ್ವಲ್ಲ, ರಿಸರ್ವೇಷನ್ ಮಾಡಿಸ್ಬೇಕು ಮುಂಚೆನೇ ಪ್ಲ್ಯಾನ್ ಮಾಡಿ. ರಿಸರ್ವೇಷನ್ ಮಾಡಿಸ್ಬೇಕಿತ್ತು. ಮಾಡಿಸಿಲ್ಲ, ಸಿಗ್ಲಿಲ್ವಲ್ಲ. ಇದು ಆರವ್ ಬಾಂಬೆಗೆ ಹೋಗ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಸ್ವೀಟ್ ಕಾರ್ನು ಬಟರೆಲ್ಲ ಹಾಕ್ಬಿಟ್ಟು. ಬಿಸ್ಕೆಟ್ಸು ಚಿಪ್ಸು ಇದು ಯಾವುದು ತೊಗೊಂಡೋಗಲ್ಲ, ಅದಕ್ಕೋಸ್ಕರ ಇದು ಮಾಡಿಕೊಡ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಇದು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ಹೇಳ್ತಾರೆ ಇದಕ್ಕೆ, ಚೆನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಎಲ್ಲ ಪ್ಯಾಕ್ ಮಾಡಬೇಕು. ಇಷ್ಟು ಲಾಂಗ್ ಜರ್ನಿ ಇವತ್ತೇ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಅದಕ್ಕೆ ಹೊರಗಡೆದೇನು ಹೋಟೆಲ್ದು ಅಂದರೆ 1 ಮೀಲ್ ಅಷ್ಟೇ ತಿಂತಾ ಇರೋದು. ಟ್ರೈನ್ ಕೂಡ ಟಿಕೆಟ್ ಸಿಗಲಿಲ್ಲ. ಟ್ರೈನ್ ಸಿಕ್ಕಿದರೆ ತುಂಬ ಲಾಂಗ್ ಜರ್ನಿ ಅಲ್ವಾ, ಬಸ್ಸಲ್ಲಿ ಹೋದರೆ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ. ಅದಕ್ಕೆ ಇದು ಒಂದೇ ಸೂಟ್ ಕೇಸ್ ತೊಗೊಂಡು ಹೋಗ್ತಾ ಇರೋದು. ಮತ್ತು ಅದೊಂದು ಬ್ಯಾಕ್ ಪ್ಯಾಕ್ ಇದೆ ಅಷ್ಟೇ, ಇದು ಒಂದು. ಮತ್ತು ಸ್ನ್ಯಾಕ್ಸಿಗೆ ಸ್ವೀಟ್ ಕಾರ್ನ್ ಮಾಡಿದ್ದೀನಿ. ಅಂದರೆ ಇವಾಗ 1:30 ಬಸ್ ಇರೋದ್ರಿಂದ ಬೇಗ ಬಿಡ್ತಾನೆ. ಸೊ ಊಟಕ್ಕೆ ಎಲ್ಲೂ ನಿಲ್ಲಿಸೋದಿಲ್ಲ. ಅದಕ್ಕೋಸ್ಕರ ಇದು ಸ್ನ್ಯಾಕ್ಸ್ ಎಲ್ಲ, ಬಿಸ್ಕೆಟ್ಸ್ ಎಲ್ಲ ಬೇಡ ಅಂತ ಸ್ನ್ಯಾಕ್ಸ್ ಮಾಡಿದ್ದೀನಿ. ಇದು ಕಾಬೂಲ್ ಕಡಲೆಯಿಂದ ಒಂದು ಸ್ನ್ಯಾಕ್ ಮಾಡಿದ್ದೀನಿ. ಇದು ತಿನ್ಕೊಳ್ತಾರೆ. ಇದೊಂದು ಪ್ಯಾಕ್ ಮಾಡಬೇಕು ಅಷ್ಟೇ. ಫ್ರೂಟ್ಸ್ ಸ್ವಲ್ಪ ಕೊಟ್ಟು ಕಳಿಸ್ತೀನಿ, 1 ಮೀಲ್ಗೆ ಆಗುತ್ತೆ. ಮತ್ತು ನೈಟು ಅಲ್ಲೇ ಎಲ್ಲಾದರೂ ಸ್ಟಾಪ್ ಮಾಡಿದಾಗ ತಿನ್ಕೊಳ್ತಾರೆ. ಜಾಸ್ತಿ ಕೂಡ ಹೆವಿ ಫುಡ್ ಕೂಡ ತಿನ್ನಬಾರ್ದು ಟ್ರಾವೆಲ್ ಮಾಡಬೇಕಾದ್ರೆ, ಎಸ್ಪೆಷಲಿ ಬಸ್ಸಲ್ಲಿ. ಗೊತ್ತಿಲ್ಲ ಅದು ರೂಟ್ ಯಾವ ರೂಟ್ ಇರುತ್ತೆ, ಹೇಗೆ ಹೋಗ್ತಾರೆ ಅಂತ. ಇದೇ ಫಸ್ಟ್ ಟೈಮ್ ಮಹಾರಾಷ್ಟ್ರಗೆ ಹೋಗ್ತಾ ಇರೋದು. ನೋಡೋಣ, ಸೇಫಾಗಿ ಹೋಗಿ ಬಂದರೆ ಅಷ್ಟೇ ಸಾಕು. ನನಗೆ ಬಸ್ಸಲ್ಲಿ ತುಂಬ ಭಯ. ಟ್ರೈನಲ್ಲಿ ಟ್ರೈ ಮಾಡಿದ್ವಿ, ಸಿಗಲಿಲ್ಲ. ಅದಕ್ಕೋಸ್ಕರ ಲಾಸ್ಟ್ ಆಪ್ಷನ್ ಬಸ್ಸಲ್ಲೇ ಹೋಗಬೇಕು ಅಂತ ಹೋಗ್ತಾ ಇರೋದು. ನಾನು ಮರ್ತಿದ್ಯಾ ಡಾಕ್ಯುಮೆಂಟ್ಸು? ಕೊಡಲಾ? ಎಲೆಕ್ಟ್ರಿಕ್ ಕಟ್ಟನ ಎತ್ಕೊ ಬಾ, ಅಮ್ಮ ಬರುತ್ತೀವಿ. ವಿಡಿಯೋ ಮಾಡಬೇಕು ಬಾ, ಅಮ್ಮನೂ ಬರುತ್ತೆ ಬಾ. ನಾನು ಲಾರಿ ನೋಡಿಸ್ತೀನಿ. ಅಲ್ಲ ಪಪ್ಪಾಯಿ ನೋಡಮ್ಮ, ಬಾ. ಬಾಯ್ ಮಟ್ ಹೋಗಿ ಆಟೋವರೆಗೂ ಬೇಡ, ಅಳ್ತಲ್ಲ. ಪಪ್ಪಿ ಆಫೀಸ್ ಹೋಗ್ತೈತೆ.
ಆಫೀಸಮ್ಮ. ಆಟೋ ಬಂದು ಬಾಯ್ ಬಾಯ್ ಆಫೀಸ್ ಹೋಗ್ತದೆ ಪಪ್ಪಿ. ಆಯ್ತು ಆಯ್ತು, ನಾವು ಹೋಗೋಣ, ನಾವು ಕಾರಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ. ಕರ್ಕೊಂಬರ್ಬಾರ್ದು. ಗುಡ್ಡಿ ಎಲ್ಲಿದ್ದಾಳೆ ನೋಡಿ, ಅವಳು ಡಾಲ್ನೂ ಬಿಟ್ಟಿಲ್ಲ, ಅದನ್ನು ಎತ್ಕೊಂಡು ಹೋಗಿದ್ದಾಳೆ ಹೊರಗಡೆ. ನಾನು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ಆಟ ಆಡಿರೋ ಡಾಲ್ ಅದು, ಅದನ್ನು ದೊಡ್ಡ ಬೇಬಿ ಅಂತಾಳೆ. ಗುಡ್ಡಿ 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 ಗುಡ್ಡಿ. ಬೇಬಿನೂ ಎತ್ಕೊಂಡು ಹೋಗಿದ್ಯಾ ಗುಡ್ಡಿ? ಬೇಬಿನೂ ವಾಕಿಂಗ್ಗೆ? ಹಾಂ, ಯಾಕೆ ಅದನ್ನು ಎತ್ಕೊಂಡು ಹೋಗಿದ್ಯಾ? ಯಾರು ಕೇಳಿದ್ರು ಕೊಡಲ್ಲ.